ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಗೀರ್ವಾಣ ಗಣಿಕಾ ವಶೀಕರಣ ಅಥವಾ ಸಕಲ ಪ್ರಾಣಿ ವಶೀಕರಣ ಫಲವನ್ನು ನೀಡುವಂತಹ 18ನೆಯ ಶ್ಲೋಕಕ್ಕೆ ಸ್ವಾಗತ. ಈ ಶ್ಲೋಕದಲ್ಲಿಯೂ ಶ್ರೀಚಕ್ರ ಸ್ವರೂಪದ ವರ್ಣನೆಯೇ ಇದೆ. ವಶೀಕರಣದ ಬಗ್ಗೆ ಎಲ್ಲಿ ಪ್ರಸ್ತಾಪವಿದೆ, ಶ್ರೀದೇವಿಯ ಸುಂದರ ರೂಪಕ್ಕೆ ಆಕರ್ಷಿತರಾಗದವರಾದರೂ ಯಾರು ಎಂಬ ಆಶ್ಚರ್ಯದ ಉಕ್ತಿ ಇಲ್ಲಿದೆ. ಬನ್ನಿ ಶ್ಲೋಕವನ್ನು ಆಲಿಸೋಣ. ತನುಶ್ಚಾಯಾಭೀಸ್ತೆ ತರುಣ ತರುಣಿ ಶ್ರೀ ಸರಣಿಭಿಃ ದಿವಂ ಸರ್ವಮೂರ್ವಿ ಅರುಣಿಮನಿಮಗ್ನಾಂ ಸ್ಮರತಿ ಯಃ ಭವಂತ್ಯಸ್ಯ ತ್ರಸ್ಯ ಧ್ವನಹರಿಣಶಾಲಿ ನನಯನಃ ಸಹೋರ್ವಶ್ಯಾವಶ್ಯಾಃ ಕತಿ ಕತಿನ ಗೀರ್ವಾಣ ಗಣಿಕಃ. ಹೇ ಭಗವತಿ, ಎಳೆ ಸೂರ್ಯನ ಕಿರಣಗಳಂತಹ ನಿನ್ನ ಮೈಕಾಂತಿಯಿಂದ ಸ್ವರ್ಗ ಭೂಲೋಕಗಳೆರಡೂ ನಸುಗೆಂಪಾಗಿರುವಂತೆ ಯಾರು ನಿನ್ನನ್ನು ನೆನೆಸುವರೋ ಅವರಿಗೆ ಎಷ್ಟು ಮಂದಿ ಅಪ್ಸರೆಯರು, ಊರ್ವಶಿಯೂ ಸೇರಿದಂತೆ ಅಪ್ಸರೆಯರು ವಶರಾಗುವುದಿಲ್ಲ. ಇದು ವಶೀಕರಣ ಕಲೆಯನ್ನು ಹೇಳುವಂತಹ ಶ್ಲೋಕವೂ ಆಗಿದೆ. ಈ ಶ್ಲೋಕವನ್ನು ಜಪಿಸಿ ಇದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಶ್ಲೋಕದ ಅರ್ಥವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡಿದ್ದರೆ ಸಹಾಯವಾಗುತ್ತದೆ. ಈ ಕಾರಣದಿಂದ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು, ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ. ತಾವು ಅದನ್ನು 10 ಬಾರಿ ಕೇಳುವ ಮೂಲಕ ಅರ್ಥವನ್ನು ಮನದಟ್ಟು ಮಾಡಿಕೊಂಡು ಭಾವವನ್ನು ಅರ್ಥವನ್ನು ಅನುಸಂಧಾನ ಮಾಡಿಕೊಂಡು ಜಪ ಮಾಡಿದರೆ ಅದು ಇನ್ನಷ್ಟು ಫಲದಾಯಕವಾಗುವ ಸಾಧ್ಯತೆ ಇರುತ್ತದೆ. ಇನ್ನು ಯಂತ್ರವನ್ನು ಗಮನಿಸಿದರೆ ಇದು 6 ಮೂಲೆಗಳುಳ್ಳ ಸ್ಟಾರ್ ಆಕೃತಿಯಲ್ಲಿದೆ, ನಕ್ಷತ್ರದ ಆಕೃತಿಯಲ್ಲಿದೆ, ಅಥವಾ 2 ತ್ರಿಕೋನಗಳನ್ನು ಒಂದು ಇನ್ನೊಂದರ ಮೇಲೆ ತಲೆಕೆಳಗಾಗಿ ಒಂದರ ಮೇಲೊಂದು ಜೋಡಿಸಿದಂತೆ ಇದೆ. ಈ ಒಂದು ಆಕೃತಿ, ನಕ್ಷತ್ರಾಕೃತಿಯ ಪ್ರತಿ ಮೂಲೆಯಲ್ಲೂ ಒಂದೊಂದು ತ್ರಿಶೂಲವನ್ನು ಜೋಡಿಸಲಾಗಿದೆ. ಹಾಗೂ ಅದರ ಕೇಂದ್ರ ಭಾಗದಲ್ಲಿ ಕ್ಲೀಂ ಎಂಬ ಬೀಜಾಕ್ಷರವನ್ನು 3 ಬಾರಿ ತೋರಿಸಲಾಗಿದೆ. ಹಾಗೂ ಸುತ್ತಲಿನ ತ್ರಿಕೋನಗಳಲ್ಲಿ ಮೇಲಿನ ತ್ರಿಕೋನದಿಂದ ಆರಂಭಿಸಿ ಬಲ ಭಾಗದ ಕಡೆಯಿಂದ, ಅಂದರೆ ಕ್ಲಾಕ್ ವೈಸ್ ಬಲಭಾಗದ ಕಡೆಯಿಂದ ವೃತ್ತಾಕಾರವಾಗಿ ಬಂದರೆ ಕಾಮದೇವಾಯ ನಮಃ, ಕಾಮದೇವಾಯ ನಮಃ ಎಂಬುದನ್ನು ಒಂದೊಂದು ತ್ರಿಕೋನದಲ್ಲಿ ಒಂದೊಂದು ಅಕ್ಷರ ಬರುವಂತೆ ಸೂಚಿಸಿದ್ದಾರೆ. ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿ ಸುಮಾರು 45 ದಿನಗಳು ಪ್ರತಿನಿತ್ಯವೂ 1000 ಆವರ್ತಿಯಂತೆ ಜಪಿಸಬೇಕು. ಇನ್ನೊಮ್ಮೆ ಹೇಳುತ್ತಿದ್ದೇನೆ, ಚಿನ್ನದ ತಗಡಿನಲ್ಲಿ ಈ ಯಂತ್ರವನ್ನು ಬರೆಸಿರಬೇಕು. ಪೂಜೆಯ ಅವಧಿ 45 ದಿನಗಳು. ಜಪ ಸಂಖ್ಯೆ ಪ್ರತಿನಿತ್ಯವೂ 1000 ಬಾರಿ. ಈ ಪೂಜೆ ಜಪದ ಪೂರ್ವದಲ್ಲಿ ಹೇಳಿಕೊಳ್ಳಬೇಕಾದ ಋಷಿ ಛಂದಸ್ಸು, ಕರನ್ಯಾಸ, ಅಂಗನ್ಯಾಸ, ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಇವುಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು, ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ. ತಾವು ಅದನ್ನು ಬಳಸಿಕೊಂಡು ನಿಮ್ಮ ಪೂಜೆ ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ಮಾಡಿಕೊಳ್ಳಬಹುದು. ಹಿರಿಯರು ಈ ಪೂಜೆಯ ಸಮಯದಲ್ಲಿ ನೈವೇದ್ಯವಾಗಿ ಪಾಯಸ ಮತ್ತು ತಾಂಬೂಲ ಇವುಗಳನ್ನು ಹೇಳಿರುತ್ತಾರೆ. ಫಲಾಪೇಕ್ಷಿತರು ಪೂಜೆಯ ನಂತರ ಅವುಗಳನ್ನು ಸೇವಿಸಬೇಕು. ಅಂತೆಯೇ ಹಿರಿಯರು, ದೇವಿ ಸಾಧಕರು ಇದಕ್ಕೆ ಫಲವಾಗಿ ಸಕಲ ಪ್ರಾಣಿ ವಶೀಕರಣ ಅಥವಾ ಊರ್ವಶಿಯ ಮುಂತಾದ ಅಪ್ಸರೆಯರ ವಶೀಕರಣವೆಂದು, ಸ್ತ್ರೀ ವಶೀಕರಣವೆಂಬುದು ಇದಕ್ಕೆ ಫಲವಾಗಿ ಹೇಳಿರುತ್ತಾರೆ. ಫಲಾಪೇಕ್ಷೆ ಇರುವವರಿಗೆ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು, ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ. 1-2 ಬಾರಿ ಕೇಳಿ ನಿಮ್ಮದೇ ಅಭಿಪ್ರಾಯ ರೂಢಿಸಿಕೊಂಡು ನಂತರ ಫಲಾಪೇಕ್ಷೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಶ್ಲೋಕ ಜಪವನ್ನು ಮಾಡಬಹುದು. ಅದರಿಂದ ಇನ್ನಷ್ಟು ಉತ್ತಮ ಫಲ ಪಡೆಯುವುದು ಸಾಧ್ಯವಾಗುತ್ತದೆ. ತಾಯಿಯಲ್ಲಿ ನಂಬಿಕೆ ಇರಲಿ, ಶ್ರದ್ಧೆ ಇರಲಿ, ನಿಮ್ಮ ಆಶಯ ಖಂಡಿತವಾಗಿಯೂ ನೆರವೇರುತ್ತದೆ.
ಆಲ್ ದ ಬೆಸ್ಟ್. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.